ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ 10 ದಿನಗಳ ಕಾಲ ವಿಸ್ತರಣೆ ಆಗಿದೆ. ಆಗಸ್ಟ್ 8ನೇ ತಾರೀಕಿನವರೆಗೂ ಕೂಡ ಎಸ್ಐಆರ್ ಪ್ರಕ್ರಿಯೆ ನಡೆಯುತ್ತೆ. ಕಾರಣ ಒತ್ತಡ ಹೆಚ್ಚಾಗಿದೆ, ಟಾರ್ಗೆಟ್ ಇದೆ ಅಂತೇಳಿ ಬಿಎಲ್ಒಗಳು ಹೇಳ್ತಾ ಇದ್ರು. ಮನೆಗೆ ತೆರಳಿ ಸಮೀಕ್ಷೆ ಮಾಡಬೇಕು, ಕಷ್ಟ ಆಗ್ತಿದೆ, ಇನ್ನು ಟೈಮ್ ಬೇಕು ಅಂತ. ಆಗಸ್ಟ್ 8ನೇ ತಾರೀಕುವರೆಗೂ ಕೂಡ ಎಸ್ಐಆರ್ ನಡೆಯುತ್ತೆ. ಜುಲೈ 29ಕ್ಕೆ ಮುಗಿಬೇಕಾಗಿತ್ತು ಎಸ್ಐಆರ್ ಪ್ರಕ್ರಿಯೆ, ಆದ್ರೆ ವಿಸ್ತರಣೆ ಆಗಿದೆ. 10 ದಿನಗಳವರೆಗೆ ವಿಸ್ತರಿಸಿ ಚುನಾವಣಾ ಆಯೋಗ ಆದೇಶ ಹೊರಡಿಸಿರೋದು. ಮನೆಗೂ ಭೇಟಿ ನೀಡಲಿರುವಂತಹ ಬಿಎಲ್ಒಗಳು 3.71 ಲಕ್ಷ ಮತದಾರರು ಮೃತಪಟ್ಟಿರೋದು ಪತ್ತೆ ಆಗಿದೆ. ಈವರೆಗೆ 5.29 ಕೋಟಿ ಎನ್ಯುಮರೇಷನ್ ಫಾರ್ಮ್ ಹಂಚಿಕೆ ಮಾಡಲಾಗಿದೆ. 25.61 ಲಕ್ಷ ಎನ್ಯುಮರೇಷನ್ ಫಾರ್ಮ್ ಹಂಚಿಕೆ ಬಾಕಿ ಉಳ್ಕೊಂಡಿದೆ. ಹಾಗಾಗಿ ಸಮಯ ಕೇಳಿದ್ರು ಬಿಎಲ್ಒಗಳು ವಿಸ್ತರಣೆ ಮಾಡಲಾಗಿದೆ. ಈವರೆಗೆ ಆನ್ಲೈನ್ ನಲ್ಲಿ 4.26 ಲಕ್ಷ ಅರ್ಜಿ ಸಲ್ಲಿಕೆ ಆಗಿದೆ. ಅಂತಿಮ ಮತದಾರರ ಪಟ್ಟಿ ಅಕ್ಟೋಬರ್ 19ಕ್ಕೆ ಪ್ರಕಟ ಮಾಡ್ತಾರೆ. ಜುಲೈ 29ಕ್ಕೆ ಎಸ್ಐಆರ್ ಪ್ರಕ್ರಿಯೆ ಮುಗಿಬೇಕಾಗಿತ್ತು. ಆದ್ರೆ ಆಗಸ್ಟ್ 8ನೇ ತಾರೀಕಿನವರೆಗೂ ಕೂಡ ಎಸ್ಐಆರ್ ಪ್ರಕ್ರಿಯೆ ನಡೆಯುತ್ತೆ. ನೀವೇನಾದ್ರೂ ಎಸ್ಐಆರ್ ಪ್ರಕ್ರಿಯೆಗೆ ಒಳಪಟ್ಟಿಲ್ಲ ಅಂತ ಅಂದ್ರೆ ಆನ್ಲೈನ್ ಆಪ್ಷನ್ ಇದೆ, ಆಫ್ಲೈನ್ ಆಪ್ಷನ್ ಇದೆ. ಚುನಾವಣಾ ಆಯೋಗಕ್ಕಾದ್ರೂ ಕರೆ ಮಾಡಿ ಹೇಳಿ ನಮ್ಮ ಮನೆಗೆ ಬಂದಿಲ್ಲ ಅಂತ. ಒಟ್ನಲ್ಲಿ ಎನ್ಯುಮರೇಷನ್ ಫಾರ್ಮ್ ಅನ್ನ ಫಿಲ್ ಮಾಡಿ ಇಟ್ಕೊಳ್ಳಿ. ಬಿಎಲ್ಒಗಳು ನಿಮ್ಮ ಮನೆಗೆ ಬಂದು ಮತ್ತೆ ಅದನ್ನ ತೆಗೆದುಕೊಂಡು ಹೋಗ್ತಾರೆ.